ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಸುಮಾರು 101 ಬಾವಿ, 101 ದೇವಸ್ಥಾನಗಳನ್ನು ಹೊಂದಿರುವಂಥದ್ದು. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆ ಸಹ ರಾಷ್ಟ್ರಕೂಟರು, ವಿಜಯನಗರ ಚಾಲುಕ್ಯರು, ಹೊಯ್ಸಳರು ಸೇರಿದಂತೆ ಅನೇಕ ಅರಸರು ಕೂಡ ಈ ಒಂದು ಲಕ್ಕುಂಡಿ ಗ್ರಾಮವನ್ನು ಆಳಿದ್ರು. ಇಲ್ಲಿಯೂ ಕೂಡ ಟಂಕಸಾಲೆ ಇತ್ತು ಅನ್ನುವಂಥದ್ದು ಗ್ರಾಮಸ್ಥರು ಮತ್ತು ಹಿಂದಿನ ಇತಿಹಾಸಕಾರರ ಒಂದು ಮಾತಾಗಿರುವಂಥದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಮುತ್ತು ರತ್ನಗಳು ಅಷ್ಟೇ ಅಲ್ಲ, ನಿಧಿ ಕೂಡ ಪತ್ತೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಕೂಡ ಇತ್ತು. ಆದರೆ ಈಗ ಕಳೆದ 4 ದಿನಗಳ ಹಿಂದೆ ಕಸ್ತೂರವ್ವ ರೀತಿ ಅಂತಕ್ಕಂಥ ಮಹಿಳೆಯ ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಸುಮಾರು 466 ಗ್ರಾಂ ಚಿನ್ನಾಭರಣದ ಪತ್ತೆ ಆಗಿತ್ತು. ಅದು ಕೂಡ ನಿಧಿ. ಈ ನಿಧಿ ಪತ್ತೆ ಆದ ಮೇಲೆ ಆ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು. ಯಾಕೆ ಅಂತಂದರೆ ಈ ಹಿಂದೆಯೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗಿತ್ತು. ಹೀಗಾಗಿ ಮತ್ತೆ ನಿಧಿ ಕಳ್ಳರ ಹಾವಳಿ ಗ್ರಾಮದ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಒಂದು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಯಾಕಂದರೆ ಗ್ರಾಮದಲ್ಲಿರ್ತಕ್ಕಂಥ ಇನ್ನು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಗೋನಿ ಬಸವೇಶ್ವರ ದೇವಸ್ಥಾನ, ಇನ್ನು ಕದಂಪುರ ರಸ್ತೆಯಲ್ಲಿರ್ತಕ್ಕಂತಹ ಸೋಮೇಶ್ವರ ದೇವಸ್ಥಾನ, ಇನ್ನು ಪುರದ ಈಶ್ವರ ದೇವಸ್ಥಾನ ಮತ್ತು ಹನುಮಂತೇವರ ದೇವಸ್ಥಾನ, ಇಂತಹ ದೇವಸ್ಥಾನಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ನಿಧಿ ಕಳ್ಳರು ಕಳ್ಳತನ ಮಾಡುವಂತಹ ಘಟನೆ ಸಹ ನಡೆದಿತ್ತು. ಇನ್ನು ಸೋಮನಕಟ್ಟಿಯ ಸೋಮೇಶ್ವರ ದೇವಸ್ಥಾನ ಅಂತ ಏನು ಕರಿತೀವಿ, ಅದು ಲಕ್ಕುಂಡಿಯಿಂದ ಕದಂಪುರ ಗ್ರಾಮದಿಂದ ಹೊರಬಲದಲ್ಲಿರ್ತಕ್ಕಂಥದ್ದು. ಅಲ್ಲಿಯೂ ಸಹ ನಿಧಿ ಕಳ್ಳರು ಆ ಒಂದು ಈಶ್ವರನ ಮೂರ್ತಿಯ ಎದುರುಗಡೆ ಇರತಕ್ಕಂತಹ ಬಸವಣ್ಣನ ಮೂರ್ತಿಯನ್ನು ಇಟ್ಟು ಸುಮಾರು 10 ರಿಂದ 15 ಅಡಿ ಆಳ ಅಗದು ಅಲ್ಲಿರ್ತಕ್ಕಂಥ ನಿಧಿಯನ್ನು ಕದ್ಕೊಂಡು ಹೋಗಿದ್ದರು ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಆರೋಪ ಕೂಡ ಆಗಿರುವಂಥದ್ದು. ಈ ಹಿಂದೆಯೂ ಕೂಡ ಈ ಒಂದು ಘಟನೆಯ ಕುರಿತು ನ್ಯೂಸ್ 18 ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ಯಾಕಂದರೆ ಆ ಒಂದು ಪುರಾತನ ಕಾಲದ ದೇವಸ್ಥಾನಗಳು ಕೂಡ ಸಾಕಷ್ಟು ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲೂ ಕೂಡ ಇದ್ದಾವೆ. ಆದರೆ ಅವು ಇರ್ತಕ್ಕಂಥ ಏನು ಪುರಾತನ ದೇವಾಲಯಗಳೇನಿದಾವೆ ಅವುಗಳ ರಕ್ಷಣೆ ಆಗಬೇಕು ಅನ್ನೋಂಥದ್ದು ಗ್ರಾಮಸ್ಥರು ಕೂಡ ಒತ್ತಾಯವಾಗಿದೆ. ಜೊತೆಗೆ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನಗಳಿಗೆ CCTVಗಳನ್ನು ಹಾಕಬೇಕು. ಯಾಕಂದರೆ ಅವುಗಳ ರಕ್ಷಣೆ ಆಗಬೇಕು. ಯಾಕಂದರೆ ನಿಧಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ, ಇನ್ನು ಮುಂದೂ ಕೂಡ ನಡೀತಾವೆ. ಹೀಗಾಗಿ ಬೇರೆ ಬೇರೆ ಕಡೆಯಿಂದ ಬಂದು ನಿಧಿ ಕಳ್ಳರು ಇಲ್ಲಿ ನಿಧಿಯನ್ನು ಹಡ್ಡುವಂಥ ಕೆಲಸ ಆಗ್ತವೆ. ಕೆಲವೊಂದಿಷ್ಟು ಸ್ವಾಮೀಜಿಗಳ ವೇಷದಲ್ಲಿ ಬಂದಿರುವಂಥದ್ದು, ಕೆಲವೊಂದಿಷ್ಟು ಜನರು ಬೇರೆ ಬೇರೆ ವೇಷಗಳನ್ನು ಹಾಕಿಕೊಂಡು ಇಲ್ಲಿ ನಿಧಿಯನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಗಂಭೀರ ಆರೋಪವಾಗಿದೆ. ಹೀಗಾಗಿ ಜಿಲ್ಲಾ ಆಡಳಿತ ಆದಷ್ಟು ಬೇಗ ಒಂದು ಮುತುವರ್ಜಿ ವಹಿಸಿ ಆ ಪುರಾತನ ಕಾಲದ ದೇವಾಲಯಗಳೇನಿದ್ದಾವೆ ಅವುಗಳ ರಕ್ಷಣೆ ಆಗಬೇಕು. ಇನ್ನು ನಿಧಿ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ ಕೂಡ ಆಗಿದೆ. ಹೀಗಾಗಿ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ 18 ಜೊತೆಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಈ ಒಂದು ಸೋಮಕಟ್ಟಿ ಹೇಳಂತೆ ದೇವಸ್ಥಾನ ಈಶ್ವರನ ಬಸವಣ್ಣ ತೊಗೊಂಡೋರು. ಎರಡನೇದು ಪುರ, ಅಲ್ಲಿ ತೊಗೊಂಡೋರು. ಇಲ್ಲಿ ಕೊತ್ತಲಮ್ಮನ ಗುಡಿ, ಅಲ್ಲಿ ತೊಗೊಂಡೋರು. ನಮಗೇನಂತಾರೆ ಕಾರ್ ಗಾಡಿ ತಂದು ಸಾಧುಗಳ ಬಂದಿದ್ದರು. ನಮ್ಮ ಹೊಲ ಮಗಲ್ದಂತ ಹೇಳಿದರು, ನಾವು ಊರು ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಹೇಳಿ ಎಬ್ಬಿಸಿ ತೊಗೊಂಡು ಹೋಗಿ 4-5 ದಿನ ಮೆಟ್ಟಿ ತೊಗೊಂಡು ಹೋಗ್ಬಿಟ್ರು. ಅದಕ್ಕೆ ಅಂದರೆ ಮಂತ್ರಶಕ್ತಿ ಅದು ಮಾಡಿ ತೊಗೊಂಡೋಗ್ಬಿಟ್ರು. ನಮ್ಮ ಹೊಲ ಮಗಲ್ ಹೇಳಿದರು, ಅಲ್ಲಿ ನಮ್ಮ ಹೊಲ ಐತೆ, ಅಲ್ಲಿ ಎಬ್ಬಿದ್ದು ನೋಡಿದ್ವಿ. ಇಷ್ಟಿಷ್ಟು ಸೈ ಗುಂಡಿದ್ದು ಗುಂಡಿ ಇಟ್ಟಿದ್ದು ಹಿಂದಕ್ಕೆ ಅದು ಎದ್ದು ನಮ್ಮೂರು ಹೋಗಿದ್ವು. ಇದಕ್ಕೆ ಪುರ್ಕುನು ಹೋಗಿದ್ದು ಡೈರೆಕ್ಟು. ಈಗ ಯಾಕಂದ್ರೆ ಊರು ಹೊರಗೆ 101 ಲಿಂಗು ಅಂದಾಗ ಕನ್ನಡದಾರಲ್ಲಿ ಒಂದು ಮೂಟ ಬಸವೇಶ್ವರ ದೇವಸ್ಥಾನ ಐತಿ. ಅದನ್ನು 2 ಸಲ ಒಳಗಿತ್ತದು ಬಸವಣ್ಣ ಕಿತ್ತು ಹೋಗೋದು, ಅದನ್ನು ಆಗದಾರ. ಇಲ್ಲೇ ಪುರದಾಗ ಅಲ್ಲಿ ಆಗದಾರ, ಇಲ್ಲೇ ಸೋಮನಕಟ್ಟಿ ದಾರಿಲಿ ಅಲ್ಲಿ ಒಂದು ದೇವಸ್ಥಾನ ಅಲ್ಲಿ ಆಗದಾರ. ಹಿಂಗೆಲ್ಲವು ನಡೆಯಕತ್ತವು. ಈಗ ಹೇಳಿದೀಗ ಅದು ಸಿಕ್ಕಿದ ನಂತರ ಈಗ ಗ್ರಾಮಸ್ಥರಿಗೆ ಹೆದರಿಕೆ ಹುಟ್ಟಾಕತೈತಿ. ಮತ್ತೆ ಊರು ಬಂದು ಎಲ್ಲೆಲ್ಲೇ ದೇವಸ್ಥಾನ ಆಗಿತ್ತಾರೋ ಏನೋ. ಅದಕ್ಕೆ ಈ DC ಆಯ್ತು, ಮೊನ್ನೆ ಸಚಿವರಾಯ್ತು, ಹೆಚ್ಚಿನ ಭದ್ರತಾ ಈ ದೇವಸ್ಥಾನ ಕೊಡ್ಬೇಕಂತ ನಾವು ಊರವರು ವಾತಾವರಣ ಭಯದ ವಾತಾವರಣ ಹುಟ್ಟೈತಿ. ಯಾಕಂದ್ರೆ ಸಣ್ಣ ಸಣ್ಣ ದೇವಸ್ಥಾನ ಊರು ಹೊರಗೆ ಭಾಳ ಅದಾವು, ಅವನು ಅಗಿತಾರೆ. ಹಿಂದೂ ಹಿಂದಂಥ 4-5 ಸಲ ಆಗ್ಯಾವ್ರು. ಈ ಮೂಟ ಬಸವೇಶ್ವರ ಆಯ್ತು, ಈ ಪುರದಾಗ ಆಯ್ತು, ಈ ಸೋಮನಕಟ್ಟಿ ಗುಡಿ ಒಳಗೆ ದೊಡ್ಡ ದೊಡ್ಡ ಈಶ್ವರ ಲಿಂಗುನ ಬಸವಣ್ಣನ ಕಿತ್ತು ಹೋಗೋದು ಎಬ್ಬಿ ಹೋಗ್ಯಾರಿ. ಇಂಥವು ಮತ್ತೆ ಹುಡುತ್ತವು ಅಂತ ಎಲ್ಲರಿಗೂ ಆತಂಕ ಚರವಾಗೈತಿ. ಅದಕ್ಕೆ ದಯಮಾಡಿ ಹೆಚ್ಚಿನ ರೀತಿ ಒಳಗೆ ಬಂದೋಬಸ್ತಿ ಕಳಿಸ್ಬೇಕು. ಅವು ಎಲ್ಲೆಲ್ಲಿ ಅದನ್ನು ಶೋಧನೆ ಮಾಡಬೇಕು, ಅಲ್ಲೆಲ್ಲಿ ಒಬ್ಬರನ್ನು ಹೋಮ್ಗಾಡ್ಸಿಡ್ಬೇಕು ಅಂತ ನಮ್ಮ ಕಳಕಳಿ. ಸರ ಲಕ್ಕುಂಡಿ ಒಳಗೆ ನಿಧಿ ಕಳ್ತನ ಆಗೈತಿ. ಮೊದಲು ಎಲ್ಲ ಕಳ್ತನ ಆಗಿದೆ ಅದಾವೆ. ಈಗಿಂದನೇ ಅಂತಲ್ಲ, ಸುಮಾರು 4-5 ದೇವಸ್ಥಾನಗಳು ನಮ್ಮ ಹಿರಿಯರು ನಮಗೆ ಹೇಳ್ದಂಗೆ
4-5 ದೇವಸ್ಥಾನಗಳು ಕಳುವಾಗ್ಯಾವ. ಅದರೊಳಗೆ ಸೋಮನಾಥ ದೇವಸ್ಥಾನ ಆಮೇಲೆ ಪುರ ಅಂತ ಐತಿ. ಅಲ್ಲಿ ಪುರ ಅಂದ್ರೆ ಒಂದು 4 ಕಿಲೋಮೀಟ್ರ್ ದೂರ ಐತಿ ನಮ್ಮೂರಿಂದ. ಹಾಗಾಗಿ ಅಲ್ಲಿ ಯಾವಾಗಲೂ ಕಳುವು ಹಾಕ್ಕೊಂತನ ಅದಾವೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲ. ಸರ್ಕಾರ ಈಗ ಏನಪ್ಪ ಅಂದ್ರೆ ಇದು ಸಿಕ್ಕ ನಂತರ ಎಚ್ಚೆತ್ಕೊಂಡೈತಿ ಸರ್ಕಾರ. ಈಗ ಏನಾಗಿತ್ತು ನೋಡ್ರಿ, ಈಗ ಬಂಗಾರ ನಿಧಿ ಅಂತಂದು ಹೇಳಿದರು. ಈಗ ಬಂಗಾರ ಅಂತ ಸಿಕ್ಕೈತೆ ಅಂತ ಹೇಳಿದರು. ಬಂಗಾರ ಆಗಲಿ ನಿಧಿಯಾರ ಆಗಲಿ ನಮ್ಮ ದೇವಸ್ಥಾನಗಳಿಗೆ ನಮ್ಮದು ರಕ್ಷಣೆ ಆಗ್ಬೇಕು. ಒಟ್ಟು 101 ದೇವಸ್ಥಾನ, ಅದರೊಳಗೆ ಈಗ ನಮ್ಗೆ ಕಾಣೋ 17 ದೇವಸ್ಥಾನ. ಅದರೊಳಗೆ ಊರು ಬಿಟ್ಟು ದೇವಸ್ಥಾನ ಅದಾವೆ. ದೇವಸ್ಥಾನ ಇದಕ್ಕೆ ನಮ್ಗೆ ಅಂತೀವಿ ಪೊಲೀಸರಾಗಲಿ, ಬೀಟ್ನ್ಯಾರರಾಗಲಿ, ಆಮೇಲೆ ಪೊಲೀಸ್ ರಕ್ಷಣೆ ಅವರು SP ಸಾಹೇಬ್ರಿಗೆ ಏನು ಹೇಳೋದಂದ್ರೆ ಈ CC ಕ್ಯಾಮ್ರಾ ಅಳವಡಿಸ್ರಿ. ಇಲ್ಲಾಂದ್ರೆ ಈಗ ನಿಮ್ಮ ಈ ಊರಿಗೆ ಬಂದೋಬಸ್ತ್ ಬರ್ತಾರೆ, ಅವ್ರ ಬಂದು ಬೀಟ್ ಮಾಡಲಿ ಅಂತಂದು ನಾವು ಊರವ್ರು ಕೇಳ್ಕೊತೀವಿ. ಅವ್ರಿಗೆ ಬರ್ತಾರೆ. ಈಗ ನಮ್ಮೂರವರು ಮಾಡೋದಿಲ್ಲ ಸರ್, ನಮ್ಮೂರವ್ರು ಮಾಡಿಲ್ಲ. ಯಾಕಂದ್ರೆ ಹಿಂದೆ ಹಿರಿಯರು ನಮಗೆ ಹೇಳಿದ್ದೇನೆಂದ್ರೆ ಬೇರೆಯವ್ರು ಬಂದು ಈಗ ನಿಧಿ ಸಿಕ್ಕೈತೆ ಅಂತ ಗೊತ್ತಾದಲ್ಲ, ಇನ್ನೂ ಹೆಚ್ಚಾಕೈತೆ ಸರ್ ಅವಳಿ. ಯಾಕಂದರೆ ಈಗ ಪ್ರಸ್ತುತವಾಗಿ ನಮ್ಮ ಊರಾಗ ಸಿಕ್ಕಿದ್ದು ಇಷ್ಟು ಬಂಗಾರ ಸಿಕ್ಕಿದ್ದು ಇದು ಪ್ರಥಮವಾಗಿ. ಮೊದಲೆಲ್ಲ ಸಿಕ್ಕಿರ್ಬೋದು, ಸ್ವಲ್ಪ ಸಿಕ್ಕೈತಿ. ಆದರೆ ಈಗ ಸಿಕ್ಕಿದ್ದು ಅತಿ ಹೆಚ್ಚು ಸಿಕ್ಕಿದಂಥ ಮಂದಿ ಬಂದು ಈ ಕಡೆ ಬೇರೆ ಊರಾಗಿದ್ದ ಬಂದು ಇಲ್ಲೇ ಅಗಿಯೋದರ ಆಗಲಿ ಏನಾರು ಮಾಡ್ಬೋದು. ದೇವಸ್ಥಾನ ಹಾಳೂ ಆಗ್ಬೋದು. ಇದರಿಂದ ಸಿಗುತ್ತನ್ನೋ ಸಂಕಟಕ್ಕೆ ಮಾಡ್ತಾರೆ. ಆದರೆ ಅದು ಏನು ಸಿಗುತ್ತೋ ಬಿಡುತ್ತೋ ಅವ್ರಿಗೆ ಗೊತ್ತಿದೆ. ಇದಕ್ಕೆ ಪೊಲೀಸ್ ರಕ್ಷಣೆ ಅವಶ್ಯ ಐತೆ. ಎಸ್ ವೀಕ್ಷಕರು ಕೇಳಿದ್ರ ಗ್ರಾಮಸ್ಥರ ಮಾತನ್ನ. ಗ್ರಾಮದಲ್ಲಿ ನಿಧಿ ಸಿಕ್ಕ ತಕ್ಷಣ ಸಾಕಷ್ಟು ಜನರು ಕೂಡ ಅದು ನಿಧಿ ಒಲಿದ್ರೆ ಒಳ್ಳೆಯದು, ಒಲಿದಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಹೀಗೆ 10 ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಜನರು ನಿಧಿ ಸಿಕ್ಕಿತ್ತಂತೆ, ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿ ಅವರು ಕೂಡ ಸಮಸ್ಯೆಯನ್ನು ಅನುಭವಿಸಿದ್ರಂತೆ. ಹೀಗೆ ಸಾಕಷ್ಟು ಲಕ್ಕುಂಡಿ ಗ್ರಾಮದಲ್ಲಿ ಬಗ್ಗದಷ್ಟು ಸಾಕಷ್ಟು ರಹಸ್ಯಗಳು ಕೂಡ ಉದ್ಭವ ಆಗ್ತಾ ಇದ್ದಾವೆ. ಇನ್ನು ಅಲ್ಲಿ ಶಾವಗಿ ಭರಮಪ್ಪ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಶಾವಗಿ ಭರಮಪ್ಪ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಅಲ್ಲಿ ಘಟಸರ್ಪವಿದೆ, ಕಾಳಿಂಗ ಸರ್ಪವಿದೆ. ಅಲ್ಲಿ ಇರ್ತಕ್ಕಂಥ ನಿಧಿಗೆ ನಿಧಿಗೆ ಕೂಡ ಸಾಕಷ್ಟು ಅಲ್ಲಿ ಕೋಣ ಆಗಿರ್ಬೋದು, ಜೊತೆಗೆ ಘಟಸರ್ಪ ಕೂಡ ಅದಕ್ಕೆ ಕಾವಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿ ಸುಮಾರು 7 ಕೊಪ್ಪರಿಗೆ ಹೊಣ್ಣು ಇದೆ ಅನ್ನುವಂಥ ಮಾತು ಕೂಡ ಇದೆ. ಹೀಗಾಗಿ ಅಲ್ಲಿ ಗ್ರಾಮದಲ್ಲೂ ಕೂಡ ಕೆಲವೊಬ್ಬರು ಆ ಒಂದು ಘಟಸರ್ಪವನ್ನು ನೋಡಿ ಬೆಚ್ಚಿ ಬಿದ್ದು ಓಡಿ ಬಂದಿರುವಂಥ ಘಟನೆಯು ಕೂಡ ನಡೆದಿದ್ದಾವಂತೆ. ಹೀಗಾಗಿ ಒಂದು 40 ವರ್ಷಗಳಿಂದ ನಿರಂತರವಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ರಸ್ತೆಗಳಲ್ಲಾಗಿರ್ಬೋದು, ಜಮೀನುಗಳಲ್ಲಾಗಿರ್ಬೋದು, ಮುತ್ತು ಹವಳಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು, ಹುಡುಕೊಂಡು ಬರುವಂಥ ಕೆಲಸವನ್ನು ಬಸಪ್ಪ ಬಡಿಗೇರ್ ಅನ್ನುವಂಥ ವ್ಯಕ್ತಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದ. ಇನ್ನು ಘಟಸರ್ಪವನ್ನು ನೋಡಿ ಅದರಿಂದ ಬೆಚ್ಚಿ ಬಿದ್ದು ಓಡಿ ಬಂದಂಥ ವ್ಯಕ್ತಿ ಕೂಡ ಈತ. ಇದೇ ನ್ಯೂಸ್ ಏಟಿನ್ ಜೊತೆಗೆ ಈತ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಲಕ್ಕುಂಡಿ ಗ್ರಾಮದಲ್ಲಿ ಯಾವ್ಯಾವ ರೀತಿಯಲ್ಲಿ ಯುದ್ಧಗಳಾಗಿದ್ವು ಅನ್ನುವಂಥ ಮಾತು, ಜೊತೆಗೆ ಅಲ್ಲಿರ್ತಕ್ಕಂಥ ಬಂಗಾರದ ಬಗ್ಗೆ, ಆ ಬಗ್ಗೆ ನಿಧಿಯ ಬಗ್ಗೆ ಯಾವ ರೀತಿ ರಕ್ಷಣೆಯನ್ನು ಅಲ್ಲಿಯ ಕೊಡ್ತಾ ಇದ್ದಾವೆ ಸರ್ಪಗಳು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅದನ್ನು ಕೇಳ್ಕೊಂಬರೋಣ ಬನ್ನಿ. ನೋಡ್ರಿ, ನಾನು ಬೆಳಿಗ್ಗೆ 5:30-6 ಗಂಟೆಗೆ ಎರಡಕ್ಕೆ ಹೊಂಟಿದ್ದೆ. ತೆಂಬಿ ತೊಗೊಂಡು ಹೋಗ್ಬೇಕಾದ್ರೆ ಸೂರ್ಯನ ಬಿಸಿಲು ಅದು ಕಾಣಿಸ್ತಿತ್ತು. ನಾನು ಏನಪ್ಪ ಇದು ಅಂತ ಲಕ್ಷ್ಯ ಕೊಟ್ಟು ನೋಡಿದೆ. ಅಲ್ಲಿ ಹಳೆ ಕಾಲದ 2 ಒಳ್ಳು, ಆ ಒಳ್ಳಿನ ಜೊತೆಗೆ ಸ್ವಲ್ಪ ಕೋಲಿ ಅಂತ ಹಾಕಿದ್ರು. ಅದು ಹಿಂಗೆ ಮಾಡ್ತಿತ್ತು. ನಿಂತು ನೋಡಿದೆ, ಹಿಂಗೆ ತೋರಿಸಿ ನನಗೆ. ಬಾ ಏನಪ್ಪ ಇದು ಎಂಥ ಶರಪಪ್ಪ ಇದು ಅಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ. ಅಷ್ಟು ಭಯ ತೆಂಗಿ ತೊಗೊಂಡು ಹೋದವ ವಾಪಸ್ ಬಂದೆ ನಾನು. ಖರೆ ಕಾಳಿಂಗ ಅದೇನು ಹಿಂಗೆ ಮಾಡ್ತಿಪ್ಪ ಮರ. ನನಗೆ ಭಯ ಅಂದ್ರೆ ಅಷ್ಟು ಭಯ ಹೋಗ್ಬಿಡ್ತಿತ್ತು. ತೆಂಗಿ ತೊಗೊಂಡು ಹೋದವ ನೀರು ಚೆಲ್ಲಿ ಮನೆಗೆ ಬಂದೆ. ಕೈಕಾಲು ತರ ಅನ್ನಕತ್ತಿದ್ದು ನಾನು. ಏನು ರೀ, ಅಲ್ಲೇ ಹಿಂದೆ ಶಾವಗಿ ಭರಮಪ್ಪ ದೇವಸ್ಥಾನ, ಆ ದೇವಸ್ಥಾನದಾಗ ನಿಧಿ ಐತಂತೇಳಿ ಅಂತಾರೆ. ನಿಧಿ ಕಾವಲಿ ಐತೆ ಅಂತದ, ಒಂದು ಕೋಣನ ಕಾವಲಿ, ಸರ್ಪ ಕಾವಲಿ 2 ಇಟ್ಟಾರಂತ ಮಂದಿ ಅನ್ನೋದು ಕೇಳ್ಕೊಂಡೀನಿ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂದೆ ಹಬ್ಬಕ್ಕೆ ಹೋಗಿದ್ರಂತ, ಎಬ್ಬ್ಯಾರಂತ ಹಿಂದೆ. ಅವ್ರಿಗೆ ಏನೋ ಅನಾನುಕೂಲ ಆಗಿ ಒಟ್ಟು ನಮ್ಮನೆ ಹುಚ್ಚರಂತಾಗಿ ಓಡೋಗ್ಯಾರಂತ ಬಿಟ್ಟು. ಎಸ್ ವೀಕ್ಷಕರು ಕೇಳಿದ್ರಲ್ಲ ಬಸಪ್ಪ ಬಡಿಗೇರ್ ಅವರ ಮಾತನ್ನ. ಇವರು ಕೂಡ ಸುಮಾರು 40 ವರ್ಷಗಳಿಂದ ಲಕ್ಕುಂಡಿ ಸುತ್ತಮುತ್ತಲ ಪ್ರದೇಶದಲ್ಲಿ ಇರ್ತಕ್ಕಂಥ ಹೊಲಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಎಲ್ಲಿ ಹೋದರೂ ಕೂಡ ಆತನಿಗೆ ಮುತ್ತು ಹವಳ, ನೀಲಿ ಹವಳ ಮತ್ತು ಕೆಲವೊಂದಿಷ್ಟು ಬಂಗಾರದ ನಾಣ್ಯಗಳಾಗಿರ್ಬೋದು, ಇಂತಹ ಒಂದು ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಶಿಲಾಯುಗದ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಇಲ್ಲಿ ಆಗಿರ್ಬೋದು, ಹಲವಾರು
ರೀತಿಯ ಒಂದಷ್ಟು ಏನು ಅನ್ವೇಷಣೆಯನ್ನು ಮಾಡ್ಕೊಂಬಂದು ಅವನು ಹುಡುಕೊಂಡು ಬಂದು ಮತ್ತೆ ಅವನುಗಳನ್ನು ಜಿಲ್ಲಾಡಳಿತಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರುವಂಥ, ಯಾಕಂದರೆ ಲಕ್ಕುಂಡಿ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ಘಟನೆಗಳು ಕೂಡ ನಡೀತಾ ಇದ್ದಾವೆ. ನಿಧಿ ಕಳ್ಳರು ಕೂಡ ಹಾವಳಿ ಹೆಚ್ಚಾಗಿದೆ. ಜೊತೆಗೆ ಇನ್ನು ನಿಧಿಯನ್ನು ಕಳ್ಳತನ ಮಾಡಬೇಕಂದ್ರೆ ಅಷ್ಟೊಂದು ಸರಳವಿಲ್ಲ. ಹೀಗಾಗಿ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ವೇಷಗಳನ್ನು ಹಾಕೊಂಡ್ಬಂದು ಇಲ್ಲಿ ಕಳ್ಳತನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಯಾರಿಗೆ ದಕ್ಕಲ್ಲ, ಇಂಥವೆಲ್ಲ ಮಾತುಗಳನ್ನು ಕೂಡ ಹೇಳಿದರು. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಗದಗ ಜಿಲ್ಲಾಡಳಿತ ಈ ಒಂದು ಲಕ್ಕುಂಡಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸಬೇಕು. ಜೊತೆಗೆ ಆ ಲಕ್ಕುಂಡಿ ಸುತ್ತಮುತ್ತಲು ಇರತಕ್ಕಂಥ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಏನು ಪ್ರಾಚೀನ ಕಾಲದ ಇನ್ನು ದೇವಾಲಯಗಳಿದ್ದಾವೆ, ದೇವಸ್ಥಾನಗಳೆಲ್ಲ ಏನಿದ್ದಾವೆ ಅವುಗಳನ್ನು ರಕ್ಷಣೆಯನ್ನು ಮಾಡುವ ಕೆಲಸವನ್ನು ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.